ಗುಹ ಅವನು ದೋಣಿ ನಡೆಸೋನು. ಅವನು ರಾಮನಿಗೆ ಏನು ಹೇಳ್ತಾನೆ, ನೀನು ಭವಸಾಗರವನ್ನು ದಾಟಿಸೋನು, ನಾನು ಈ ಗಂಗೆ ನದಿಯನ್ನು ಈ ದಡದಿಂದ ಆ ದಡಕ್ಕೆ ನೀನನ್ನು ಬಿಡ್ತಾ ಇದ್ದೀನಿ ಅಷ್ಟೇ. ನಾನು ಸತ್ತರೆ ನನ್ನ ಭವಸಾಗರವನ್ನು ನೀನು ದಾಟಿಸು. ಎಲ್ಲ ಅಲ್ಲಲ್ಲೇ ಇರುತ್ತೆ ನೋಡಿ. ಒಂದು ಹಸು ಬದುಕಲಾಗಿದೆ, ಪಾಪ ಇದ್ದಕ್ಕಿದ್ದಂತೆ ಕಾಯಿಲೆ ಬಂದಿದೆ, ದೇಹ ಸ್ಥಿತಿ ಸರಿಯಿಲ್ಲ, ಅದಕ್ಕೊಂದು ಔಷಧಿ ಇದೆ. ಏನು ಮಾಡಬೇಕು, ಆ ಹಸುವಿನ ಹಾಲನ್ನೇ ಕರೆದು ಅದನ್ನು ಮೊಸರು ಮಾಡಿ ಅದನ್ನು ಮೆಣಸು ಜೊತೆ ಸೇರಿಸಿ ಔಷಧಿ ಮಾಡಿ ಆ ಹಸುಗೆ ಕುಡಿಸಿದ್ರೆ ಆ ಕಾಯಿಲೆ ಹೋಗುತ್ತೆ ನೋಡಿ. ಅದರ ಹಾಲೇ ಅದಕ್ಕೆ ಔಷಧಿ. ಹಾಗೆ ದೇವರು ಎಲ್ಲ ಕಡೆ ಇದ್ದಾನೆ. ಆ ಹಾಲು ಹಸುವಿನ ದೇಹದೊಳಗೆ ಇತ್ತು, ಪುನಃ ಅದೇ ಹಾಲು ಹೋಗಿ ಅದು ಔಷಧಿ ಆಯಿತು. ಹಾಗೆ ದೇವರು ಎಲ್ಲ ಕಡೆನೂ ಇದ್ದಾನೆ. ಆದರೆ ಅಷ್ಟು ಎಲ್ಲ ಕಡೆ ಇದ್ದರೆ ಸಾಲದು. ಭಕ್ತಿಯಿಂದ ನಾವು ಅವನನ್ನು ನೋಡೋದು ಹೇಗೆ, ನಮ್ಮ ಮನಸ್ಸನ್ನು ಫೋಕಸ್ ಮಾಡಬೇಕು. ಎಲ್ಲ ಕಡೆ ಇದ್ದಾನೆ, ಸರ್ವಾಂತ